ಇದರಲ್ಲಿ ಗಂಡು ಲಿಂಗಾಣು ಅಥವಾ ಪರಾಗರೇಣು ಇದು ಶಲಕಾಗ್ರ ಮೇಲೆ ಬಿದ್ದಾಗ ಇದು ಶಲಕನಾಳಿಕೆಯಿಂದ ಅಂಡಾಶಯಗಳಿಗೆ ಹೋಗುತ್ತದೆ. ಅಂಡಾಶಯಗಳಲ್ಲಿ ಎಷ್ಟು ಮೊಟ್ಟೆಗಳು ಇರುತ್ತವೆ ಅಷ್ಟು ಬೀಜಗಳು ಉತ್ಪನ್ನ ಆಗುತ್ತದೆ. ಪರಾಗರೇಣುವು ಶಲಕಾಗ್ರ ಮೇಲೆ ಬೀಳಬೇಕೆಂದರೆ ಚಿಟ್ಟೆಗಳು ಅಥವಾ ಗಾಳಿಗಳಿಂದ ಶಲಕಾಗ್ರದ ಮೇಲೆ ಪರಾಗರೇಣು ಬೀಳುತ್ತದೆ. ಹೂವು ಯಾಕೆ ಈ ಥರ ಕಲರ್ ಆಗಿದೆ ಅಂದರೆ ಇದು ಚಿಟ್ಟೆಗಳನ್ನು ಆಕರ್ಷಣೆ ಮಾಡೋದು ಆಗಿದೆ. ಇದು ಸಸ್ಯದ ಒಂದು ಸಂತಾನೋತ್ಪತ್ತಿ ಭಾಗವಾಗುವುದು. ಇದು ಸಂತಾನೋತ್ಪತ್ತಿ ಮಾಡಲು ಸಹಾಯ ಮಾಡುತ್ತದೆ. ಸರಿಯಾಗಿ ಕೊಳವೆ ಇದ್ದಂಗೆ ನಮ್ಗೆ ಮಾಹಿತಿ ಇದ್ದಿಲ್ಲ, ಬರೀ ಗೀಟ್ ಅಂತ ಗೊತ್ತಾಗಿತ್ತು. ಆವಾಗ ನಮ್ಮ ಮಕ್ಕಳು ಹೇಳಿದಾಗ ಇದು ಗೀಟಲ್ಲ, ಇದು ಸಂಬಂಧಪಟ್ಟದ್ದು, ಒಳಗೆ ಕೊಳವೆಯನ್ನು ನೀರು ಸರಿಯಾಗಿ ಕೊಟ್ಟಾಗ ಇದಕ್ಕೆ ಫಲ ಕೊಡುವುದು, ಇದು ಕಾಳು ಕಟ್ಟುವುದು. ಅದರಿಂದ ಕಾಳು ಕಟ್ಟಲಿಕ್ಕೆ ಇದು ನಾವೇನು ಮಾಡಿದ್ವಿ, ಬರೀ ಗೀಟು ಇದೇನಿಲ್ಲ, ಸಂಬಂಧ ಇಲ್ಲ, ಇದೇನಿಲ್ಲ, ಬರೀ ರೌದ್ಯಾಗ ಬರುತ್ತೆ ಅಂತಂದು ನಾವೇನು ಮಾಡಿದ್ವಿ. ಅದಕ್ಕೆ ಸಂಬಂಧ ಆ ಕೊಳವೆಯಿಂದ ನೀರನ್ನು ಏರಿಸಲಿಕ್ಕೆ ಅವಕಾಶ ಕೊಟ್ಟಾಗ ಇದು ನಮ್ಗೆ ಕಾಳು ಕಟ್ಟೋದಕ್ಕೆ ಇದು ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ. ಎಲೆಯಿಂದ ಸೂರ್ಯ ಕಿರಣದಿಂದ ನಮ್ಗೆ ಎಲೆ ಗೀಟವನ್ನು ಬೀಳುತ್ತದೆ. ಆಹಾರವನ್ನು ದಾನ ಇದು ಕೊಡಗುತ್ತಂತ ನಮಗೆ ಗೊತ್ತಿದ್ದಿಲ್ಲ. ಸೂರ್ಯನ ಕಿರಣ ಎಲೆ ಮೇಲೆ ಬಿದ್ದಾಗ ಆಹಾರ ಉತ್ತಮತೆ ಆಗುತ್ತಂತ ನಮಗೆ ಗೊತ್ತಿದ್ದಿಲ್ಲ. ಆಗಲೇ ನಮ್ಮ ಮಕ್ಕಳು ಹೇಳಿದಾಗ ಇದು ಆಹಾರ, ಇದು ಸೂರ್ಯನ ಕಿರಣದಿಂದ ಇದು ಆಹಾರ ಅಂತ ನಮಗೆ ಉತ್ತಮತೆ ಗೊತ್ತಾಗುತ್ತೆ. ಸರ್, ನನ್ನ ಹೆಸರು ಮೌನೇಶ್ ಅಂತ ರೀ. ಇವತ್ತು ದಿನ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸದ ಬಗ್ಗೆ ಅರಿವು ಮೂಡಿಸ್ತಿದ್ರು. ಮಕ್ಕಳೇ ನಮಗೆ ಇವತ್ತು ಜ್ಞಾನೋದಯ ಅಂತ ಜ್ಞಾನೋದಯ ಥರ ಮಾತಾಡೋದು ಹೇಳ್ಕೊಡಕಿದ್ರು. ಬಟ್ ಇವತ್ತು ನಮ್ಮ ಮನೇಲಿ ನಾವೇನು ಮಾತಾಡ್ತೀವಿ ಅಂದ್ರೆ ಬರೀ ಆ ಊರಿಂಗ ಇವ್ರಿಂಗ ಮನೆಯಲ್ಲಿ ಆ ಸಂಸಾರದ್ದು ಈ ಸಂಸಾರದ್ದು ಬರೀ ಇದನ್ನು ಮಾತಾಡಿ ಮಕ್ಕಳಲ್ಲಿ ತಲೆಯಲ್ಲಿ ತುಂಬಿಕೊಂಡು ಬರೀ ಕುಟುಂಬದ ಬಗ್ಗೆ ಹೊರತಾಗಿ ಜ್ಞಾನೋದಯ ತುಂಬ ಹೊರತಾಗಿ ರೈತರ ಬಗ್ಗೆ ಇವತ್ತು ನಮ್ಮ ಶಾಲಾ ಮಕ್ಕಳು ಏನು ಮಾಡಬೇಕು ಅಂದ್ರೆ ಇವತ್ತು ನಮಗೆಲ್ಲ ಶಾಲೆಯಲ್ಲಿ ಕಲ್ಕೊಂಬಂದು ಸಮಾಂತರ ನಾಳ ಕವಲೋಡದ ನಾಳಗಳನ್ನು ಕಟ್ಟಿ ಈ ಥರ ಮಕ್ಕಳು ಕಲ್ಕೊಂಬಂದು ಹೆಚ್ಚಿನ ಜ್ಞಾನವನ್ನು ತಿಳಿಸ್ಕೊಟ್ರೆ ಮತ್ತು ಇದೇ ಥರ ಎಲ್ಲ ಶಾಲೆಗಳಲ್ಲಿ ಮುಂದುವರಿಬೇಕು ಮತ್ತು ಎಲ್ಲ ಶಾಲೆಗಳ ಮಕ್ಕಳು ಮುಂದೆ ಬರಬೇಕು ಮತ್ತು ಜ್ಞಾನೋದಯ ಹೆಚ್ಚಿಲ್ಬೇಕು ಅನ್ನೋದು ನಾನು ಕೇಳುತ್ತೆ. ನಮ್ಮ ಹುಡುಗರು ಚೆನ್ನಾಗಿ ಓದ್ತಾರೆ ಸರ್. ಅವಾಗ ಫೋನು ಅದು ಇದು ಅಂತ ಹೇಳ್ತಿದ್ರು ಸರ್. ಫೋನು ಏನಿಲ್ಲ ಸರ್. ನಾವಾಗಿ ಫೋನ್ ಕೊಟ್ಟರೆ ಫೋನ್ ನೋಡಲ್ಲ ಸರ್. ಒಳ್ಳೇದು ಅವಕಾಶ ಐತೆ ಅಂತ ಸರ್ ಬಂದು ಎಲ್ಲ ಪಾಠ ಮಾಡಿದ ಮಂತ್ಯಕ್ಕೆ ಬಂದು ಹೇಳ್ತಾರೆ ಸರ್. ಏನಿದ್ದಿದ್ದು ಪಾಠ ಮಾಡಿದ್ದು ಬಂದು ಹೇಳಿ ಪೋಷಕರಿಗೆ ತಿಳಿಸ್ತಾರೆ. ಶಾಲೆ ಕಡೆ ಹೇಳ್ತಾರೆ. ಶಾಲೆ ಕಡೆಯಿಂದ ಅದೊಂದು ದೊಡ್ಡ ಖುಷಿ ರೀ ನಮಗೆ. ಇನ್ನು ಮಕ್ಕಳಿಗೆ ಏನಿದ್ದಿದ್ದು ನಮ್ಮ ಕಡೆಯಿಂದ ಸಾಥ್ ಮಾಡ್ತೀವಿ ಶಾಲೆಗೆ ಕಡೆಯಿಂದ. ಎಲ್ಲ ಮಕ್ಕಳು ನಮ್ಮ ಪೋಷಕರು ಮಕ್ಕಳು ಹೇಳಿದ್ದು ಎಲ್ಲ ಗಮನಕ್ಕೆ ತಂದೆ ತಾಯಿ ತಗೋಬೇಕು ರೀ. ನಾವು ಅವ್ರಿಗೆ ಟೈಮ್ ಕೊಡಬೇಕು. ಎಲ್ಲ ಅವರು ಹೆಂಗೆ ಹೇಳ್ತಾರೆ ಇನ್ನು ಮುಂದಕ್ಕೆ ಉದ್ಯೋಗಕ್ಕೆ ನಾವು ಸಪೋರ್ಟ್ ಕೊಡಬೇಕು ಅವರಿಗೆ. ಶಾಲೆ ಬಿಟ್ಟ ತಕ್ಷಣಕ್ಕೆ ನಮ್ಮ ಮಗು ಏನು ಮಾಡ್ತದಂತ ನಾವು ಗಮನಿಸಬೇಕು. ಮೊದಲು ಶಾಲೆ ಬಿಟ್ಟ ತಕ್ಷಣಕ್ಕೆ ನನ್ನ ಮಗು ಬಂದು ಮನೆಯಾಗ ಏನು ಮಾಡ್ತಾನೆ, ಸ್ಟಡಿ ಮಾಡ್ತಾನೆ, ಏನು ಮಾಡ್ತಾನೆ ಅಂಥೇಳಿ ಪಾಲಕರು ನೋಡಬೇಕು. ಮೊಬೈಲ್ ತಗೊಂಡು ನನ್ನ ಮಗ ಮೊಬೈಲಲ್ಲಿ ಏನು ಮಾಡ್ತಾನೆ ಏನಿಲ್ಲ ಅಂತ ತಿಳ್ಕೊಬೇಕು. ಅಲ್ಲಿ ಶಾಲೆ ಬಿಟ್ಟ ತಕ್ಷಣಕ್ಕೆ ಪಾಂಡಿಚೀಲ ತಂದು ಮನೆ ಒಳಗೆ ಒಗ್ಯೋದು ಮತ್ತು ಮೊಬೈಲ್ ಹಿಡ್ಕೊಂಡು ನನ್ನ ಮಗ ಹಲವಾರು ಆ್ಯಪ್ ಡೌನ್ಲೋಡ್ ಮಾಡ್ತಾನೆ, ಏನು ಮಾಡ್ತಾನೆ ಅಂತ ತಂದೆ ತಾಯಿಯವರು ಸ್ವಲ್ಪ ತಂದೆ ತಾಯಿ ಮನೆಯೊಳಗೆ ನನ್ನ ಮಗ ಶಾಲೆ ಬಿಟ್ಟ ತಕ್ಷಣ ಅದನ್ನು ಏನು ಮಾಡ್ತಾನಂತ ನೋಡಬೇಕು. ಶಾಲೆಯಿಂದ ಬಂದ ತಕ್ಷಣ ಮೊಬೈಲ್ ಬಿಟ್ಟು ಓದೋದು ಬರೆಯೋದು ಅವ್ರ ಕೆಲಸ ಏನೈತೆ ಮಾಡ್ಕೊಂತ ಕುಂದ್ರು. ನಮ್ಮೂರು ಶಾಲೆಯಲ್ಲಿ ಇಡೀ ರಾಜ್ಯದ ಶಾಲೆ ಮಕ್ಕಳು ಕೂಡ ಈ ಮೊಬೈಲನ್ನು ಬಿಟ್ಟು ಶಿಕ್ಷಣವನ್ನು ಕಲಿತು ಊರಿನ ಅಭ್ಯರ್ಥಿ ಒಂದು ಊದ ಥರ ನಮಗೆ ಕಾಣಿಸ್ತೈತಿ. ಆದರೆ ನಾವೆಲ್ಲರೂ ಇದನ್ನು ತಂದೆ ತಾಯಿಗಳೆಲ್ಲ ನಾವು ಇದನ್ನು ಊದ ಥರನೇ ಅಂದ್ಕೊಂಡಿವಿ. ಆದರೆ ಇದರಲ್ಲಿ ಒಂದೊಂದು ಭಾಗಗಳ ಬಗ್ಗೆ ನಮಗೆ ಮಕ್ಕಳು ಶಾಲೆಯಿಂದ ಕಲಿತು ಅಲ್ಲಿಂದ ಕಲಿತು ಬಂದು ನಮಗೆ ಒಂದೊಂದು ಭಾಗಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದಕ್ಕಾಗಿ ನಮಗೆ ಇದು ಪ್ರತಿಯೊಂದು ಇದು ಶಲಾಗ್ರ, ಇದು ಶಲಾಗ್ರದ ನಳಿಕೆ ಎಂದು ನಮಗೆ ತಿಳಿದು ಬರ್ತೈತಿ. ಇದರಿಂದ ನಮಗೆ ಭಾಳ ಸಂತೋಷ ಆಗ್ತೈತಿ. ಯಾಕಂದರೆ ಇದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಗೊತ್ತಾಗಿದ್ದರಿಂದ ನಮ್ಮಿಂದ ತಂದೆ ತಾಯಿಗಳಿಗೆ ಇದ್ರ ಮಕ್ಕಳಿಂದ ನಮಗೆಲ್ಲ ಗೊತ್ತಾಗ್ತೈತಲ್ಲ, ಅದರಿಂದ ತುಂಬ ಖುಷಿಯಾಗೈತಿ. ಶಾಲೆಯಿಂದನೇ ಎಲ್ಲ ಮಾಹಿತಿಗಳ ಬಗ್ಗೆ ನಮಗೆ ಗೊತ್ತಾಗೈತಿ. ಹಂಗಾಗಿ ನಮ್ಮ ಮಕ್ಕಳು ಜ್ಞಾನವನ್ನು ಪಡೆದುಕೊಳ್ಳುವುದರಿಂದ ನಮ್ಮ ಓಣೆಯಲ್ಲಿ ಎಲ್ಲ ಜನರಿಗೂ ಇದು ಒಂದು ಹೂವು ಅಷ್ಟೇ ಅಲ್ಲ, ಇದಕ್ಕೂ ಒಂದು ಭಾಗಗಳಿದ್ದಾವಂತೆಲ್ಲ ಗೊತ್ತಾಗ್ತೈತಿ. ಮಕ್ಕಳು ಏನೈತಿ ಶಾಲೆಯಿಂದ ಕಲ್ಕೊಂಬಂದು ನಮಗೆಲ್ಲ ಅದ್ರ ಬಗ್ಗೆ ವಿವರಿಸಿದ್ರಿಂದ ನಮಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಕಲ್ಕೊಂಡಿದ್ವಿ. ಇದರಿಂದ ಶಾಲೆಯಿಂದನೇ ಎಲ್ಲ ಆಗಿದ್ದರಿಂದ ನಮಗೆಲ್ಲ ತುಂಬ ಖುಷಿ ಆಗುತ್ತಾ, ಸಂತೋಷ ಆಗುತ್ತಾ. ಶಾಲೆಯಲ್ಲಿ ಏನೇ ಕಲ್ತು ಬಂದರೂ ನಮ್ಮ ಜೊತೆನೇ ಹಂಚ್ಕೊಳ್ತಾರೆ. ಆದ್ದರಿಂದ ನಮಗೂ ಸ್ವಲ್ಪ ಹೂಗಳ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ
ಜ್ಞಾನ ಕೂಡ ಸಿಗ್ತೈತಿ. ನಾವು ಡೈಲಿ ದಿನ ಕೆಲಸದಲ್ಲೇ ತೊಡಗಿರ್ತೀವಲ್ಲ, ಇಲ್ಲಿ ಹಂಗೆ ಖಾಲಿ ಕೂತ್ಕಷ್ಟಿ ಅದು ಇದು ಸುಮ್ಮನೆ ಏನು ಕೆಲ್ಸಕ್ಕೆ ಬರ್ಲಾರ್ದು ಮಾತಾಡ್ತಿರ್ತೀವಿ. ಅದೇ ಮಕ್ಕಳು ಕಲ್ಕೊಂಬಂದ ವಿಷಯವನ್ನು ಅವರು ನಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಕೊಡಬೇಕು ನಾವು. ಯಾಕಂದರೆ ಅದರಿಂದ ಅವರಿಗೆ ಸ್ವಲ್ಪ ಕಲ್ತು ಬಂದ ವಿಷಯ ಜ್ಞಾನನೂ ದೊರಕುತ್ತೆ ಮತ್ತು ನಮಗೂ ಸಹ ಅದ್ರ ಬಗ್ಗೆ ಜ್ಞಾನ ದೊರಕುತ್ತೆ. ಅದಕ್ಕಾಗಿ ನಾವು ಪಾಲಕರಾದ ನಾವುಗಳು ಅವರಿಗೆ ಅಲ್ಲಿ ಶಾಲೆಯಲ್ಲಿ ಕಲ್ತ್ಕೊಂಡು ಬಂದ ವಿಷಯವನ್ನು ನಮಗೂ ಹೇಳಿ ಮತ್ತು ಅವ್ರಿಗೂ ಕಲಿಕೆಯಲ್ಲಿ ಪ್ರೋತ್ಸಾಹವನ್ನು ಕೊಡಬೇಕು. ನಾವು ಬರೀ ಅದು ಇದು ಅಂತ ಮಾತಾಡೋದಲ್ಲ, ಮಕ್ಕಳಿಗೂ ಕೂಡ ಅವರು ಜ್ಞಾನವನ್ನು ಹಂಚಿಕೊಳ್ಳೋಕೆ ಅವಕಾಶ ಕೊಡಬೇಕು ನಾವು ಪಾಲಕರಾದ ನಾವುಗಳು.